ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತು ನೋಡ್ಕೊಳ್ಬೋದು ಒಂದು ಪ್ರೊಫೈಲ್ ಬಂದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರೊಫೈಲು. ಸೊ ಮದುವೆ ಆಗೋದಕ್ಕೆ ಒಂದು ಒಳ್ಳೆಯ ಕಂಕಣ ಭಾಗ್ಯಕ್ಕೆ ಒಬ್ಬ ಹುಡುಗನ ತಿಳಿಸಿ ಅಂತ ಪ್ರೊಫೈಲ್ ಕಳಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇವರ ಒಂದೊಂದು ಡೀಟೇಲ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸವಿತಾ ಅಂತ, ವಯಸ್ಸು 29 ವರ್ಷ, 30 ವರ್ಷ ಆಗೋದಕ್ಕೆ ಇನ್ನೂ ಒಂದೇ ಒಂದು ವರ್ಷ. ಕೆಲವೊಂದಿಷ್ಟು ಸಮಸ್ಯೆಗಳಿದ್ವು ನನಗೆ. ಮನೆ ಅಂದಮೇಲೆ ಸಮಸ್ಯೆಗಳಿರೋದು ಕಾಮನ್ ಸ್ನೇಹಿತರೆ, ಮತ್ತು ಜಗಳ, ರಿಲೇಟಿವ್ ಜಗಳ ಇವೆಲ್ಲ ಇರೋದು ಕಾಮನ್. ಅವೆಲ್ಲ ಸಾಲ್ವ್ ಆದ ನಂತರ ನೀವು ಮದುವೆ ಆಗಬೇಕಲ್ವ. ಹಾಗಾಗಿ ಅದನ್ನೆಲ್ಲ ಇವಾಗ ಸಾಲ್ವ್ ಮಾಡ್ಕೊಂಡು ಬಂದಿರತಕ್ಕಂಥ ಸವಿತಾ ಅವರು ಪ್ರಸ್ತುತ ಕತ್ತಲಿನ ಬಾಳಿಗೆ ಒಂದು ಅಂದವಾಗಿರ್ತಕ್ಕಂಥ ಬೆಳಕು ಕೊಡ್ತಕ್ಕಂಥ ಒಬ್ಬ ಹುಡುಗ ಬೇಕು ಅಂತ ಪ್ರೊಫೈಲ್ ಕಳಿಸಿದರೆ. ಅವರ ಫೋಟೋ ಕೂಡ ನೋಡ್ಕೊಳ್ಳಿ. ಸೊ ನಾವು ಬಂದುಬಿಟ್ಟು ಮಿಡಲ್ ಕ್ಲಾಸಿನ ಮನೆತನದ ಜನ. ನಾವು ಸುಮಾರು 5 ವರ್ಷಗಳಿಂದ ಸಿಂಗಲ್ ಆಗಿದ್ದೆ. ಇವಾಗ ಮಿಂಗಲ್ ಆಗಬೇಕು ಅಂತ ಆಸೆ ಪಡ್ತಿದ್ದೇನೆ. ಕುಟುಂಬದಲ್ಲಿ ಯಾರೂ ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲ, ಯೋಚನೆ ಮಾಡೋದಕ್ಕೂ ಕೂಡ ಯಾರೂ ಇಲ್ಲ. ನೀವು ನನ್ನನ್ನು ಮದುವೆ ಆಗುವಂಥ ಹುಡುಗ ತುಂಬ ಒಳ್ಳೆಯ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಜೊತೆಗೆ 4-5 ಪಾಯಿಂಟ್ಗಳು ಹೇಳಿದ್ದಾರೆ ಸ್ನೇಹಿತರೆ. ಅದೇನಂತ ಹೇಳ್ತೇನೆ. ಕೊನೆಯದಾಗಿ ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೊಂಡಿದ್ರ ಮತ್ತು ಫೋಟೋ ಕೂಡ ನೋಡ್ಕೊಂಡಿದ್ರ. ಬನ್ನಿ ಅದೇನಂತ ನೋಡ್ಕೊಂಡು ಬರೋಣ. ಗೆಳೆಯರೇ, ಮದುವೆ ಆದ ನಂತರ ಗಂಡು ನನಗೆ ಈ ರೀತಿಯಾಗಿ ನೋಡಿಕೊಂಡ್ರೆ ಮಾತ್ರ ನಾನು ಅವ್ರನ್ನ ಮದುವೆ ಆಗ್ತೇನೆ. ಸೊ ಮದುವೆ ಆದ ನಂತರ ಪ್ರಸ್ತುತ ನಿಮಗೆ ನಾನು ಬೈಕ್ ಕೊಡಿಸ್ತೇನೆ, ಆದರೆ ವರದಕ್ಷಿಣೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಬೈಕ್ ಕೊಡಿಸ್ತಾರಂತೆ. ಅದು ಬಿಟ್ಬಿಟ್ಟು ಬಂಗಾರ, ಬೆಳ್ಳಿ, ಕಾರು ಗೀರು ಎಲ್ಲನೂ ಕೊಡ್ಸೋಕ್ಕಾಗಲ್ಲ. ಅವ್ರ ಹತ್ರ ಒಂದು ಕಾರ್ ಇದೆ ಅಂತ ಹೇಳಿದ್ದಾರೆ. ಅದೇನಂತ ಆಮೇಲೆ ನೋಡೋಣ. ಆ್ಯಂಡ್ ಬೇಕಿದ್ದರೆ ನಾನು ನಿಮಗೆ ತುಂಬ ಪ್ರೀತಿ ಕೊಡ್ತೀನಿ, ತುಂಬ ಕೇರ್ ಮಾಡ್ತೀನಿ, ನನ್ನ ಎಲ್ಲ ಸಮಯನ ನಿಮಗೋಸ್ಕರನೇ ಮುಡಿಪಾಗಿರ್ತೀನಿ. ಬಟ್ ನನ್ನ ಹತ್ರ ಒಂದು ಮಿಡಲಲ್ಲಿ ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ. ನಾನು ಒಂದು ಕೆಲಸ ಮಾಡಿಬಿಟ್ಟು ನಿಮ್ಮನ್ನೇ ಬೇಕಿದ್ದರೂ ಸಾಕ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಏನಿರಬೇಕು ಅಂದರೆ ಪ್ರಸ್ತುತ ಒಂದು ಹೆಸರು ಇರ್ತಕ್ಕಂಥ ವ್ಯಕ್ತಿ ಆಗಿರಬೇಕಂತೆ. ಆ್ಯಂಡ್ ನೀವು ಓದಿರ್ತಕ್ಕಂಥ ವ್ಯಕ್ತಿ ಆಗಿದ್ದು ಒಂದು ಪುಟ್ಟದಾಗಿರ್ತಕ್ಕಂಥ ಕೆಲಸ ಕೂಡ ನಿಮ್ಮ ಹತ್ರ ಇರಲೇಬೇಕು. ಆ ಒಂದು ಕೆಲಸ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಕೆಲಸ ಇರಲಿ. ಒಂದು ಸಂಸಾರ ನಡಿಬೇಕು ಅಂದರೆ ಕೆಲಸ ಬೇಕೇ ಬೇಕಲ್ವ. ಹಾಗಾಗಿ ಆ ಒಂದು ವರ್ಕು ನಿಮ್ಮ ಹತ್ರ ಇರಲೇ ಇರಬೇಕು. ಇದು ಅವರು ಕಳಿಸಿರ್ತಕ್ಕಂಥ ಮಾಹಿತಿ ಆಗಿತ್ತು. ಗಾಯ್ಸ್, ನೀವು ಇವಾಗ ನಮ್ಮ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಬೇಗ ಕಮೆಂಟಲ್ಲಿ ತಿಳಿಸ್ಬೇಕು ಇವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ. ಅವರು ಖುದ್ದಾಗಿ ತಿಳಿಸ್ತಾರೆ. ಅವರಿಗೆ ನೀವು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಅವರು ರಿಪ್ಲೈ ಕೊಟ್ಬಿಟ್ಟು ತಿಳಿಸ್ತಾರೆ ಸ್ನೇಹಿತರೆ. ನಾನು ಆವಾಗಲೇ ಹೇಳಿದಾಗ ಇವ್ರ ಹತ್ರ ಒಂದು ಕಾರ್ ಇದೆ ಅಂತ ಹೇಳ್ತಾರಲ್ವ, ಇದೇ ನೋಡಿ ಸ್ನೇಹಿತರೆ. ಈ ಒಂದು ಜಾಗ್ವಾರ್ ಬ್ರಿಜಾ ಮಾಡಲಲ್ಲಿ ಟಾಪ್ ಮಾಡಲ್ ಪೆಟ್ರೋಲ್ ಇಂಜಿನ್ ಮೆಟೆಡ್ ಇರ್ತಕ್ಕಂತಹ 5 ಸ್ಪೀಡಲ್ ಕಾರ್ ನೋಡ್ಕೊಳ್ತಿದ್ರಲ್ಲ ಸ್ನೇಹಿತರೆ. ಬ್ಲ್ಯಾಕ್ ಕಲರಲ್ಲಿದೆ ನೋಡಿ ಸ್ನೇಹಿತರೆ. ಲುಕ್ಕಲ್ಲೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಮತ್ತು ಗಾರ್ಜಿಯಸ್ ಆಗಿರ್ತಕ್ಕಂಥ ಕಾರ್ ಇದು. ಆ್ಯಂಡ್ ಮ್ಯಾನ್ಯುವಲಿ ಗೇರ್ ಬಾಕ್ಸ್ ಆ್ಯಂಡ್ 120 HP ಆ್ಯಂಡ್ 1.2 ಲೀಟರ್ ಟರ್ಬೋ ಇರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್ ಕಾರ್ ಸ್ನೇಹಿತರೆ. ಸೊ ಮ್ಯಾನ್ಯುವಲಿ 7 ಸ್ಪೀಡ್ ಆ್ಯಂಡ್ ಡಿಎಲ್ ಕ್ಲಚ್ ಬ್ರೇಕ್ ಆ್ಯಂಡ್ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಕಾರ್ ಇದು ಇರ್ತಕ್ಕಂಥದ್ದು. ಸೊ ಲುಕ್ಕಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಆ್ಯಂಡ್ ಪ್ರಸ್ತುತ ಇದೊಂದು ಫೈನಲ್ ಸ್ಟೇಜ್ ಆ್ಯಂಡ್ 1.5 ಲೀಟರ್ ಟರ್ಬೋ ಡೀಸೆಲ್ ವಿತ್ 6 ಸ್ಪೀಡಸ್ಟ್ MPT ಆ್ಯಂಡ್ 6.2 ಇಂಚಸ್ ಗ್ಲಾಸಸ್ ಕೂಡ ಇದರಲ್ಲಿದೆ. ಮೇನ್ ಡೋರಲ್ಲಿ ಫ್ರಂಟಲ್ಲಿ 1 ಡೋರ್ ಇದೆ. ಆ್ಯಂಡ್ ನೆಕ್ಸ್ಟಲ್ಲಿ 2ನೇ ಡೋರ್ ಕೂಡ ಇದರಲ್ಲಿ ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸೈಡಿಂದ ನೋಡ್ಕೊಳ್ಳೋದಾದರೆ ಇದು ವಿ ಸೈಡ್ ನೋಡ್ಕೊಳ್ಳಿ. ಈ ಒಂದು ಗ್ಲಾಸ್ ಏನು ನೋಡ್ತಿದ್ರಾ, ಆ್ಯಂಡ್ 6.8 ಇಂಚಸ್ ಈ ಒಂದು ಗ್ಲಾಸ್ ಇರ್ತಕ್ಕಂಥದ್ದು. ಮೇಲ್ಗಡೆ ಒಂದು ಟಾಪ್ ಮಾಡಲಲ್ಲಿ ಡಿಸೈನ್ ಕೂಡ ನೋಡ್ಕೊಳ್ತಿದ್ರ. ವೆರಿ ಎಕ್ಸೈಟಿವ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಡಿಸೈನ್ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿದ್ದು ಒಂದು ಡ್ರೈವರ್ ಏರಿಯಾ ಮತ್ತು ಡ್ರೈವಿಂಗ್ ಸೀಟಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ವೆರಿ ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಅಷ್ಟೊಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸ್ಪೇಸ್ ಕೂಡ ಇದರಲ್ಲಿ ಆ್ಯಡೆಡ್ ಮಾಡಿದ್ದಾರೆ. ಲುಕ್ಕಲ್ಲೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಇದರ ಎಕ್ಸ್ಪೆನ್ಸಿವ್ ರೇಟ್ ಅಂದರೆ ಇದರ ಬೆಲೆ ಎಷ್ಟಿರ್ಬೋದು ಅಂತ ನಿಮ್ಮ ಒಂದು ತಲೆಯಲ್ಲಿ ಬರುತ್ತೆ. ಇದರ ಬೆಲೆ ಬಂದುಬಿಟ್ಟು 26 ಲಕ್ಷ ರೂಪಾಯಿ, ಅಂದರೆ 26 lakhs ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಸ್ನೇಹಿತರೆ. ಆ್ಯಂಡ್ 1564 cc ಒಂದು ಮೈಲೇಜಿಂಗ್ ಆ್ಯಂಡ್ ಇದರ ಒಂದು ಕೆಪಾಸಿಟಿಯಲ್ ಏರಿಯಾ, ಬ್ಯಾಟ್ರಿ ಪಿಕಪ್ ಏರಿಯಾ 1698 ಇರ್ತಕ್ಕಂಥದ್ದು. ಇದು ಇವತ್ತಿನ ಒಂದು ಪ್ರೊಫೈಲ್ನ ಡೀಟೇಲ್ಸು. ಸೊ ಸ್ನೇಹಿತರೆ, ಐ ಹೋಪ್ ಇದು ಚೆನ್ನಾಗಿದೆ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಬೇರೆ ಒಂದು ಹೊಸ ಪ್ರೊಫೈಲ್ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತೀನಿ. ನಮಸ್ತೆ, ಬಾಯ್.